ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ತಾಯಿ ಭವಾನಿ ದೇವಿಯ ಅನುಗ್ರಹವಿದ್ದು ನಿಮ್ಮ ಬಯಕೆಗಳೆಲ್ಲವೂ ಶೀಘ್ರವಾಗಿ ನೆರವೇರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ಇಂದಿನ ಈ ಸಂಚಿಕೆಯಲ್ಲಿ ಒಂದು ಸುಲಭ ಉಪಾಯದಿಂದ ಧನಾಕರ್ಷಣೆಯಾಗಲು ಅಥವಾ ಅನೇಕ ದಿನಗಳಿಂದ ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ಯಾವುದಾದರೂ ತೀರದೇ ಇರತಕ್ಕಂತಹ ಬಯಕೆಗಳು, ಆಸೆಗಳು, ಯಾವುದಾದರೂ ಭೂಮಿ ಅಥವಾ ಆಸ್ತಿಗಳನ್ನು ಕೊಂಡುಕೊಳ್ಳುವಂತಹ ಮನಸ್ಸಿದ್ದಲ್ಲಿ, ಹೆಚ್ಚಿನ ದಿನಗಳಿಂದಲೂ ಈ ಒಂದು ಬಯಕೆಗಳು ನೆರವೇರದೇ ಇದ್ದಲ್ಲಿ, ಈಗ ನಾನು ತಿಳಿಸಲಿರ್ತಕ್ಕಂತಹ ಒಂದು ಸುಲಭ ಉಪಾಯದಿಂದ ಧನಾಕರ್ಷಣೆ ಅಥವಾ ನಮ್ಮ ಬಯಕೆಗಳು ಶೀಘ್ರವಾಗಿ ಈಡೇರಲು ಬಹಳ ಅದ್ಭುತವಾದಂತಹ ಉಪಾಯ. ತುಂಬ ಸುಲಭ ಪದ್ಧತಿಯಲ್ಲಿ ತಿಳಿಸಿಕೊಡ್ತೇನೆ. ಈ ಒಂದು ಉಪಾಯವನ್ನು ಸ್ತ್ರೀಯರೂ ಪ್ರಯತ್ನಿಸಬಹುದು, ಹಾಗೆ ಪುರುಷರೂ ಸಹ ಪ್ರಯತ್ನಿಸಬಹುದು. ಈ ಉಪಾಯವನ್ನು ಸೋಮವಾರ ಅಥವಾ ಶುಕ್ರವಾರದಂದು ನಿಮ್ಮ ಬೆಳಗಿನ ಪೂಜಾ ವಿಧಾನದಲ್ಲಿ ಈಗ ನಾನು ತಿಳಿಸಿರ್ತಕ್ಕಂತಹ ಈ ಉಪಾಯವನ್ನು ಸಹ ಪ್ರಯತ್ನಿಸಬಹುದು. ಈ ಸೋಮವಾರ ಮತ್ತು ಶುಕ್ರವಾರ ಪ್ರಯತ್ನಿಸುವಂತಹ ಈ ಒಂದು ಉಪಾಯದಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಶಿವನ ಫೋಟೋ ಅಥವಾ ಶಿವನ ವಿಗ್ರಹದ ಮುಂದೆ ನೀವು ಪ್ರತಿನಿತ್ಯ ಮಾಡುವಂತಹ ಪೂಜಾ ಸಮಯದಲ್ಲಿ ಈ ರೀತಿಯ ಒಂದು 2 ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ಹಾಗೆ ಈ ಒಂದು ವಿಳೆದೆಲೆಯ ಮೇಲೆ ಒಂದು ಲಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು. ಲಿಂಬೆಹಣ್ಣು ಏನಕ್ಕೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೇನೆ. ಹಾಗೆ ಕಾಳಭೈರವ ಮಂತ್ರವನ್ನು ಪಠಿಸಬೇಕಾಗಿರ್ತದೆ. ನಮ್ಮ ಬಯಕೆಗಳು ಈಡೇರೋದಕ್ಕೆ ಯಾವುದಾದ್ರೂ ಅಡ್ಡಿ ಆತಂಕಗಳಿಂದ ಆ ಸಮಸ್ಯೆಗಳೆದುರಾಗಿ ಅನೇಕ ದಿನಗಳಿಂದ ನಮ್ಮ ಮನೋಕಾಮನೆಗಳು, ಮನೋ ಇಚ್ಛೆಗಳು ನೆರವೇರ್ತಾ ಇರಲ್ಲ. ಅಂತಹ ಸಮಯದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಶೀಘ್ರವಾಗಿ ನಾವು ಅಂದುಕೊಂಡಂತಹ ಕಾರ್ಯಗಳೆಲ್ಲವೂ ಕಾರ್ಯರೂಪಕ್ಕೆ ಬರ್ತವೆ. ಮನೆಯಲ್ಲಿ ಧನಾಕರ್ಷಣೆ ಆಗಲು ಅಥವಾ ಈ ಒಂದು ಉಪಾಯವನ್ನು ವ್ಯಾಪಾರ ಸ್ಥಳದಲ್ಲಿ ಪ್ರಯತ್ನ ಮಾಡೋದ್ರಿಂದ ಧನಲಾಭವಾಗಲು, ಹೆಚ್ಚಿನ ಜನಾಕರ್ಷಣೆ ಆಗಲು ಉಪಯೋಗವಾಗುತ್ತೆ. ಈ ರೀತಿ ಒಂದು ಲಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು. ನೀವು ಮಾಡ್ತಕ್ಕಂತಹ ಪೂಜಾ ಸಮಯದಲ್ಲಿ ಬೆಳಗ್ಗೆ ಸೋಮವಾರ ಅಥವಾ ಶುಕ್ರವಾರ ಮನೆಯಲ್ಲೂ ಮಾಡಬಹುದು ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿಯೂ ಸಹ ಪ್ರಯತ್ನಿಸಬಹುದು. ಬಹಳ ಸುಲಭವಾಗಿರ್ತಕ್ಕಂತಹ ಪದ್ಧತಿ ಇದು. ನಾನು ಆಗಲೇ ಹೇಳಿದ ಹಾಗೆ ಸ್ತ್ರೀಯರು ಪುರುಷರು ಯಾರು ಬೇಕಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ನಂತರ ಶಿವನ ಫೋಟೋ ಅಥವಾ ವಿಗ್ರಹದ ಮುಂದೆ ಈ ರೀತಿ 2 ವಿಳೆದೆಲೆ, ಒಂದು ಲಿಂಬೆಹಣ್ಣನ್ನಿಟ್ಟು ಸ್ವಲ್ಪ ಮಟ್ಟಿಗೆ ಸಿಹಿ ತಿಂಡಿ ಯಾವುದೂ ಲಭ್ಯವಿಲ್ಲ ಅಂದರೆ ಬೆಲ್ಲದ ಉಂಡೆ ಬಹಳ ಪ್ರಾಮುಖ್ಯವಾಗಿ ನಾವು ನೈವೇದ್ಯಕ್ಕಾಗಿ ಬೆಳೆಸ್ತೇವೆ. ಶಿವನ ಅನುಗ್ರಹ ಪಡೆಯಲು ಬೆಲ್ಲದ ನೈವೇದ್ಯ ಬಹಳ ವಿಶೇಷವಾದದ್ದು ಅಂತಲೇ ಹೇಳಬಹುದು. ಈ ರೀತಿ ನೀವು ಪ್ರತಿನಿತ್ಯ ಮಾಡ್ತಕ್ಕಂತಹ ಪೂಜಾ ಸಮಯದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಪ್ರತಿನಿತ್ಯ ಮಾಡಲು ಸಾಧ್ಯವಿಲ್ಲದಿದ್ದಲ್ಲಿ ಸೋಮವಾರ ಅಥವಾ ಶುಕ್ರವಾರ ತಪ್ಪದೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ. ಈ ಒಂದು ಉಪಾಯವನ್ನು ಪ್ರಯತ್ನಿಸಿದ ಸಂಜೆ ಅಂದರೆ ಸೋಮವಾರ ಸಂಜೆ ಅಥವಾ ಶುಕ್ರವಾರದ ಸಂಜೆ ನೀವು ನೈವೇದ್ಯದಲ್ಲಿಟ್ಟಿರ್ತಕ್ಕಂತಹ ಈ ಬೆಲ್ಲದ ಚೂರನ್ನು ಕಾಳಭೈರವ ಸ್ವರೂಪವಾದಂತಹ ನಾಯಿಗಳಿಗೆ ಆಹಾರವಾಗಿ ಈ ಬೆಲ್ಲದ ಚೂರನ್ನು ಕೊಡಬೇಕಾಗಿರ್ತದೆ. ಬಹಳ ಅದ್ಭುತವಾಗಿರ್ತಕ್ಕಂತಹ ಪರಿಹಾರ. ಧನಪ್ರಾಪ್ತಿಯಾಗಲಿಕ್ಕೆ ಅಥವಾ ಮನಸ್ಸಲ್ಲಿರ್ತಕ್ಕಂತಹ ಯಾವುದೇ ಒಂದು ಬಯಕೆಗಳು ಶೀಘ್ರವಾಗಿ ಈಡೇರಲು ಬಹಳ ಅದ್ಭುತವಾಗಿರ್ತಕ್ಕಂತಹ ಉಪಾಯ. ನೈವೇದ್ಯವನ್ನು ಶಿವನಿಗೆ ಅರ್ಪಿಸಿದ ನಂತರ ನಿಮ್ಮ ಪೂಜಾ ಸಮಯದಲ್ಲಿ ತಪ್ಪದೆ ನೋಡಿ, ಸೋಮವಾರ ಅಥವಾ ಶುಕ್ರವಾರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಬನ್ನಿ. ಹಾಗೆ ಭೈರವ ಮಂತ್ರವನ್ನು ಜಪಿಸೋದ್ರಿಂದಲೂ ಸಹ
ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳೆಲ್ಲವೂ ಅವು ಸಕಾಲಕ್ಕೆ ಪೂರ್ಣವಾಗುತ್ತವೆ. ತುಂಬ ಸರಳವಾಗಿರ್ತಕ್ಕಂತಹ ಪರಿಹಾರ ಸುಲಭ ರೀತಿಯಲ್ಲಿದೆ. ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ ಧನಧಾನ್ಯ ವೃದ್ಧಿಕರಾಯ ಶೀಘ್ರಂ ಧನಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವಸ್ಯ ವಸ್ಯ ಕುರುಕುರು ಸ್ವಾಹ. ಈ ಮಂತ್ರವನ್ನು ಪ್ರತಿದಿನ ಜಪಿಸೋದ್ರಿಂದ ಧನ ಪ್ರಾಪ್ತಿ, ಧಾನ್ಯ ಪ್ರಾಪ್ತಿ, ನೀವು ಅಂದುಕೊಂಡಂತಹ ಯಾವುದೇ ನಿಮ್ಮ ಮನೋಭಾವನೆಗಳು ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಅನೇಕ ದಿನಗಳಿಂದ ಈಡೇರ್ತಾ ಇರತಕ್ಕಂತಹ ಆಸೆಗಳು, ನಿಮ್ಮ ಬಯಕೆಗಳೆಲ್ಲವೂ ಶೀಘ್ರವಾಗಿ ಈಡೇರುತ್ತವೆ. ಬಹಳ ಶಕ್ತಿಯುತವಾದಂತಹ ಈ ಒಂದು ಭೈರವ ಮಂತ್ರವನ್ನು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಪಠಿಸೋದ್ರಿಂದ ನೀವು ಅಂದುಕೊಂಡಂತಹ ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ನೀವು ಅಂದುಕೊಂಡಂತಹ ಸಮಯಕ್ಕೆ ನೆರವೇರುತ್ತವೆ. ಬೆಲ್ಲದ ಚೂರನ್ನು ಪೂಜಾ ದಿನದ ಸಂಜೆ ಕಾಳಭೈರವ ಸ್ವರೂಪವಾದಂತಹ ನಾಯಿಗಳಿಗೆ ಈ ಸಿಹಿ ತಿಂಡಿ ಅಥವಾ ಈ ಬೆಲ್ಲದ ಚೂರನ್ನು ಕೊಡಬೇಕಾಗಿರ್ತದೆ. ಆ ಸಂಜೆ ಸಮಯದಲ್ಲಿ ನಾವು ಈ ಪೂಜೆಯಲ್ಲಿಟ್ಟಿರ್ತಕ್ಕಂತಹ ನೈವೇದ್ಯದ ಜೊತೆಯಲ್ಲಿ ಇಟ್ಟಿರ್ತಕ್ಕಂತಹ ಲಿಂಬೆಹಣ್ಣನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ದೃಷ್ಟಿಯನ್ನು ತೆಗೆದು ಈ ಒಂದು ಲಿಂಬೆಹಣ್ಣನ್ನು ಹೊಡಿಬೇಕಾಗಿರ್ತದೆ. ಅಥವಾ ಪೂಜಾ ಸ್ಥಳವಾದರೂ ನೀವು ಪೂಜಾ ಸ್ಥಳದಲ್ಲಿಯೂ ಸಹ ಈ ಒಂದು ಲಿಂಬೆಹಣ್ಣನ್ನು ಶಾಪ್ನ ಮುಂಭಾಗದಲ್ಲಿ ಅಂದರೆ ಮನೆಯಿಂದ ಅಥವಾ ಶಾಪಿಂದ ಹೊರಗಡೆ ಬಂದು ಈ ಲಿಂಬೆಹಣ್ಣಿಂದ ದೃಷ್ಟಿಯನ್ನು ತೆಗೆದು ಲಿಂಬೆಹಣ್ಣನ್ನು ಹೊಡೆಯಬೇಕಾಗುತ್ತದೆ. ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ. ಮಂತ್ರವನ್ನು ಇನ್ನೊಮ್ಮೆ ತಿಳಿಸ್ತೇನೆ. ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ ಧನಧಾನ್ಯ ವೃದ್ಧಿಕರಾಯ ಶೀಘ್ರಂ ಧನಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವಸ್ಯ ವಸ್ಯ ಕುರುಕುರು ಸ್ವಾಹ. ತುಂಬ ಸರಳವಾಗಿರ್ತಕ್ಕಂತಹ ಮಂತ್ರ. ಸೋಮವಾರ ಮತ್ತು ಶುಕ್ರವಾರ ಕಾಲಭೈರವ ಮಂತ್ರವನ್ನು ಜಪಿಸುವುದು ಬಹಳ ವಿಶೇಷ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.